ಮೇಡಮ್ ಇಷ್ಟೆಲ್ಲ ಹೇಳಿದ್ರಿ. ಆದ್ರೆ ಇಷ್ಟೆಲ್ಲ ಬಿಸಿ ಸ್ಕೆಡ್ಯೂಲ್ ನಡುವೆನೂ ಸಹ ನಿಮ್ಮ ಸ್ಕಿನ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು, ಹೆಲ್ತಿ ಬಗ್ಗೆ ಹೆಂಗ್ ಯೋಚನೆ ಮಾಡ್ತೀರಾ? ಅದ್ರ ಬಗ್ಗೆ ಸೀಕ್ರೆಟ್ ರಿವೀಲ್ ಮಾಡೋದಾದ್ರೆ? ನೋಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡೋರಿಗೆ, ಹ್ಮ್. ಆಮೇಲೆ ಪಾಸಿಟಿವ್ ಕೆಲಸಗಳನ್ನ ಮಾಡ್ಕೊಂಡು ಹೋಗೋರಿಗೆ, ಹ್ಮ್. ಆ ಕೆಲವೆಲ್ಲ ನ್ಯಾಚುರಲ್ ಆಗಿ ಒಳ್ಳೇದು ಬರುತ್ತೆ ಅಂತ ಅನ್ಸುತ್ತೆ. ಹ್ಮ್. ಈಗ ಸಂತೋಷ, ಎಲ್ರು ಕೇಳ್ತಾರೆ ಯಾವಾಗ್ಲೂ ಸಂತೋಷವಾಗಿರ್ತೀಯಲ್ಲ ಅಂತ. ನೀವು ಮಾಡೋ ಕೆಲಸಗಳು, ನೀವು ಆಯ್ಕೆ ಮಾಡ್ಕೊಳ್ಳುವಂತ ಕೆಲಸಗಳು, ಇವು ನಿಮ್ಮನ್ನು ಸಂತೋಷವಾಗಿಡುತ್ತವೆ. ಹ್ಮ್. ಈಗ ನಾನು ತಿಂಗಳಿಗಿಲ್ಲ ಅಂತ ಅಂದ್ರೂ ಒಂದು 3 ಸಲ 4 ಸಲನಾದ್ರೂ ಈ ಹಳ್ಳಿ ಮಕ್ಳ ಜೊತೆ ಒಡನಾಟ ಇಟ್ಕೊಂಡಿರ್ತೀನಿ. Okay. ಗೌರ್ಮೆಂಟ್ ಶಾಲೆಗಳಿಗೆ ಹೋಗ್ತೀನಿ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಪಾಠ ಮಾಡೋದು ಮಾಡ್ತಾ ಇರ್ತೀನಿ. ಹ್ಮ್. NCC ಮಕ್ಳ ಜೊತೆ ಹೋಗ್ತಾ ಇರ್ತೀನಿ. ಇವೆಲ್ಲವುದು ನನಗೆ ಆ ಪಾಸಿಟಿವಿಟಿ ಕೊಡುವಂತಹ ಒಂದು, ನನ್ನ ದೇಹಕ್ಕೆ ಬೇಕಾಗಿರುವಂತ ಒಂದು ಶಕ್ತಿ, ಹ್ಮ್. ನನಗೆ ಬೇಕಾಗಿರುವಂತ ಬ್ಯೂಟಿ ಏನ್ ಹೇಳಿದ್ರಿ, ಇದನ್ನೆಲ್ಲ ಕೊಡುವಂತದ್ದು ನನಗೆ ಈ ಕಾರ್ಯಗಳು. Okay. ಸೊ ಇವೆಲ್ಲವೂ ನನಗೆ ಅಲ್ಲಿಂದ ಬರ್ತಾ ಇದೆ. ಇನ್ನ ಪ್ರಾಕ್ಟಿಕಲ್ ಆಗಿ ಇನ್ನೊಂದಷ್ಟು ವಿಚಾರ ಹೇಳ್ಬೇಕು ಅಂತಂದ್ರೆ, ನೀರು ತುಂಬಾ ಕುಡಿತೀನಿ ನಾನು. ಹ್ಮ್. ಒಂದು ಸೆಕೆಂಡ್ ಕೂಡ ಕೂತ್ಕೊಳ್ಳೋದಷ್ಟು ಕೆಲಸವನ್ನ ಮಾಡ್ತೀನಿ. ಹ್ಮ್. ಮನೆ ಕೆಲಸವನ್ನ ಮಾಡ್ತೀನಿ. ನಾನು ಯಾರನ್ನು ಮನೆಯಲ್ಲಿ ಸಹಾಯಕ್ಕೆ ಇಟ್ಕೊಂಡಿಲ್ಲ, ಎಲ್ಲ ಕೆಲಸವನ್ನು ನಾನೇ ಮಾಡ್ತೀನಿ. ಗಾರ್ಡನಿಂಗ್ ತುಂಬಾ ಮಾಡ್ತೀನಿ. ಹ್ಮ್. ಅದು ರೈತರ ಕುಟುಂಬದಿಂದ ಬಂದಿದ್ರಿಂದನೋ ಏನೋ ಗೊತ್ತಿಲ್ಲ, ಹ್ಮ್. ಬೆಂಗಳೂರಿನಲ್ಲಿ ಇದ್ರೂ ಸಹ ಒಂದು ಚಿಕ್ಕ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಹ್ಮ್. ತುಂಬಾ ಸಮಯವನ್ನ ಅಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ. ಹ್ಮ್. ಸಾಕಷ್ಟು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಅದು ಇದು ಎಲ್ಲ ಬೆಳೆಸ್ಕೊತಾ ಇದ್ದೀನಿ. ಅದು ನಿಮಗೆ ಒಂದು ಉತ್ಸಾಹವನ್ನ ಕೊಡುತ್ತೆ ಕೊಡುತ್ತೆ. ನಿಮ್ಮ ಜೀವನದಲ್ಲಿ. ಹ್ಮ್. ಅದು ಖುಷಿಯಾಗಿರ್ತೀನಿ. ಮನೇಲಿ ಎಲ್ಲ ಕೆಲಸವನ್ನು ಮಾಡ್ಕೊಂಡಿರ್ತೀನಿ. ಯಾವಾಗ್ಲೂ ಮ್ಯೂಸಿಕ್ ತುಂಬಾ ಕೇಳ್ತೀನಿ. ಹ್ಮ್. ಸಂಗೀತ ಕೇಳೋ ಹುಚ್ಚು ನನಗೆ ತುಂಬಾ. ಹ್ಮ್. ಅದ್ ಯಾವ ರೀತಿಯಾದಂತ ಸಂಗೀತಗಳಾಗ್ಬೋದು. ನಮ್ಮ ಕನ್ನಡ ಚಲನಚಿತ್ರರಂಗದ 70s 80s ಸಾಂಗ್ಸ್ ಇತ್ತು ಗೊತ್ತಾ? Okay. ಆ ಟೈಮಲ್ಲಿ ನಮ್ಮ ಅಣ್ಣವ್ರದ್ದು, ಡಾಕ್ಟರ್ ವಿಷ್ಣು ದಾದಾ ಅವ್ರದ್ದು, ಶಂಕರ್ ನಾಗ ಅಣ್ಣ ಅವ್ರದ್ದು, ಅನಂತ್ ನಾಗ್ ಅವ್ರದ್ದು ರೊಮ್ಯಾಂಟಿಕ್ ಸಾಂಗ್ಸ್. ಹ್ಮ್. ಆ 70-80 ದಶಕದ ಹಾಡುಗಳೇನಿದೆ, ಹ್ಮ್. ಅದು ಕೇಳ್ಕೊಂಡು ಎಂಜಾಯ್ ಮಾಡುವಂಥದ್ದು ತುಂಬಾ. ಇಲ್ಲಾಂದ್ರೂ ದಿನಕ್ಕೊಂದು ಅರ್ಧ ಗಂಟೆನಾದ್ರೂ ಎಲ್ಲೋ ಹಾಡುಗಳು ಕೇಳಿರ್ತೀನಿ. ಯೋಗ ಮಾಡ್ತೀನಿ, ಭರತನಾಟ್ಯ. ಸೊ ಈ ರೀತಿಯಾದಂತಹ ಒಂದು ಹವ್ಯಾಸಗಳು ಇರೋದ್ರಿಂದ ಯಾವಾಗಲೂ ಖುಷಿಯಾಗಿರ್ತೀನಿ. ನೀವು ಖುಷಿಯಾಗಿದ್ದಾಗ ಆಟೋಮ್ಯಾಟಿಕಲಿ ನಿಮ್ ಸ್ಕಿನ್ ಚೆನ್ನಾಗಿರುತ್ತೆ, ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.